ಕ್ಲಾಸ್ 10 ರಿಯಲ್ ನಂಬರ್ಸ್ ಎಕ್ಸಸೈಸ್ 1.1 ಅಲ್ಲಿ ಥರ್ಡ್ ಪ್ರಾಬ್ಲಮ್ ಫೈಂಡ್ ದ ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಆಫ್ ದ ಫಾಲೋಯಿಂಗ್ ಇಂಟೀಜರ್ಸ್ ಬೈ ಅಪ್ಲೈಯಿಂಗ್ ದ ಪ್ರೈಮ್ ಫ್ಯಾಕ್ಟರೈಜೇಷನ್ ಮೆಥಡ್. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಪ್ರೈಮ್ ಫ್ಯಾಕ್ಟರೈಜೇಷನ್ ಮೆಥಡನ್ನು ಯೂಸ್ ಮಾಡಿಕೊಂಡು ಇಲ್ಲಿರೋ ನಂಬರ್ಸಿಗೆ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಅನ್ನು ಫೈಂಡ್ ಮಾಡಬೇಕಾಗಿದೆ. ಈಗಾಗಲೇ ನಾವು ಪ್ರೈಮ್ ಫ್ಯಾಕ್ಟರೈಜೇಷನ್ ಮೆಥಡನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಅನ್ನು ಫೈಂಡ್ ಮಾಡೋದು ಅನ್ನೋದನ್ನು ಸೆಕೆಂಡ್ ಪ್ರಾಬ್ಲಮಲ್ಲಿ ಕಲಿತ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಸಾಲ್ವ್ ಮಾಡೋಣ. ಅದಕ್ಕೆ ನಾವು ಫಸ್ಟಿಗೆ ಏನು ಮಾಡಬೇಕಾಗುತ್ತೆ, ಅವ್ರು ಕೊಟ್ಟಿರುವಂಥ ನಂಬರ್ 12, 15 ಮತ್ತು 21 ಇದೆಯಲ್ಲ, ಇವು ಮೂರಕ್ಕೂ ಸಹ ನಾವು ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸನ್ನು ಬರೀಬೇಕು. ಹಾಗಾದರೆ ಇದು ಯಾವ ರೀತಿಯಾಗಿ ಬರೆಯೋದು ಅಂದರೆ, ಈ ನಂಬರ್ಗಳನ್ನು ಪ್ರೈಮ್ ನಂಬರಿಂದ ಡಿವೈಡ್ ಮಾಡಬೇಕು. ನೋಡಿ, 12 ಅನ್ನೋದು ಈವನ್ ನಂಬರ್ ಆಗಿರೋದ್ರಿಂದ ಫಸ್ಟ್ ಪ್ರೈಮ್ ನಂಬರ್ 2 ಇಂದ ಡಿವೈಡ್ ಆಗುತ್ತೆ. 2 6 12 ಡಿವೈಡ್ ಆಯಿತು. ನೆಕ್ಸ್ಟ್ 6 ಇದು ಈವನ್ ನಂಬರ್ ಆಗಿದೆ, ಹಾಗಾಗಿ ಇದು ಸಹ ಯಾವುದು 2 ಇಂದ ಡಿವೈಡ್ ಆಗುತ್ತೆ. 2 3 6 ಬಂತು. ನೋಡಿ, 3 ಇದೆ, 3 ಏನಾಯಿತು ಪ್ರೈಮ್ ನಂಬರು, ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಹಾಗಾದರೆ 12 ಏನು ಬರಿಬೇಕು ನಾನೀಗ, 2 ಇಂಟು 2 ಇಂಟು 3 ಅಂತ ಬರಿಬೇಕಲ್ವಾ. 2 ಅನ್ನೋದು 2 ಟೈಮ್ ಬಂದಿರೋದ್ರಿಂದ ನಾನು ಡೈರೆಕ್ಟಾಗಿ 2 to the power of 2 ಅಂತ ಬರಿತೀನಿ, ಇಂಟು 3 ಅಂತ ಬರ್ಕೊಡ್ತೀನಿ. ನೋಡಿ, 2 to the power of 2 ಅಂದರೆ ಏನಂತ ಮೀನಿಂಗು, 2 ಅನ್ನು 2 ಟೈಮ್ ಬರೀರಿ ಅಂತ. 2 2s 4, 4 3s 12, ಅದೇ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ನಂಬರ್ 15 ಡಿವೈಡ್ ಮಾಡೋಣ. 15 ಆಡ್ ನಂಬರ್ ಆಗಿದೆ. ಫಸ್ಟ್ ಪ್ರೈಮ್ ನಂಬರ್ 2 ಇಂದ ಇದು ಡಿವೈಡ್ ಆಗಲ್ಲ. 2 ಆದಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು, 3. 3 ಇಂದ ಡಿವೈಡ್ ಆಗುತ್ತಾ, ಎಸ್ ಡಿವೈಡ್ ಆಗುತ್ತೆ. 3 5s 15 ಡಿವೈಡ್ ಆಯಿತು. 5 ಅನ್ನೋದು ಪ್ರೈಮ್ ನಂಬರ್ ಆಗಿದೆ, ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. 15 3 ಇಂಟು 5 ಅಂತ ನಾನು ಬರಿಬೋದು. ನೆಕ್ಸ್ಟ್ ನಂಬರ್ 21 ಎಸ್ 3 ಇಂದ ಡಿವೈಡ್ ಆಗುತ್ತೆ. 3 7s 21, 7 ಪ್ರೈಮ್ ನಂಬರ್, ಹಾಗಾಗಿ 3 ಇಂಟು 7 ಅಂತ ಬರಿತೀನಿ. ಓಕೆ, ಫಸ್ಟಿಗೆ ಏನು ಮಾಡೋಣ, ಎಚ್ ಸಿ ಎಫ್ ಅನ್ನು ಬರ್ಕೊಳ್ಳೋಣ ಅಲ್ವಾ. ಓಕೆ, ಎಚ್ ಸಿ ಎಫ್ ಅನ್ನು ಬರೆಯುವಾಗ ನಾವೇನು ಮಾಡಬೇಕು, ಇಲ್ಲಿ ನನಗೆ ಟೋಟಲ್ ಆಗಿ 3 ನಂಬರ್ಗಳು ಕೊಟ್ಟಿದ್ದಾರಲ್ಲ, ಈ 3 ನಂಬರ್ಸಿಗೂ ನಾನೇನು ಮಾಡಿದ್ದೀನಿ, ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸನ್ನು ಬರೆದೀನಿ. ಈ ಮೂರಲ್ಲೂ ಸಹ ಯಾವುದಾದ್ರೂ ಸೇಮ್ ನಂಬರು ಕಾಮನ್ ಆಗಿದೆಯಾ ಅಂತ ನೋಡಬೇಕು. ಎಸ್, ಕಾಮನ್ ಆಗಿದೆ. ಅದು ಯಾವುದಪ್ಪ ಅಂತ ಹೇಳಿದರೆ ಅದು 3 ಕಾಮನ್ ಆಗಿದೆ. ಓಕೆ, ಮೂರಲ್ಲೂ ಕಾಮನ್ ಇರಬೇಕು. ಅಂದರೆ 2 ನಂಬರ್ ಇದ್ದರೆ 2ರಲ್ಲಿ ಕಾಮನ್ ಇರಬೇಕು. ಇಲ್ಲಿ 3 ಇದೆ, 3ರಲ್ಲೂ ಕಾಮನ್ ಇರಬೇಕು. 3ರಲ್ಲೂ ಕಾಮನ್ ಇರೋ ನಂಬರು 3 ಆಗಿದೆ. ಇಲ್ಲಿ ಇನ್ನೊಂದು ನೆನಪಾಗಿ ಇಟ್ಕೊಂಡಿರಬೇಕು, 3ರಲ್ಲೂ ಕಾಮನ್ ಇದ್ದಾಗ ಅದರ ಸ್ಮಾಲೆಸ್ಟ್ ಪವರ್ ಇರುವಂಥ ನಂಬರನ್ನು ಬರಿಬೇಕು. ಇಲ್ಲಿ ಸ್ಮಾಲೆಸ್ಟ್ ಪವರ್ ಅಂತ ನಾನು ನೋಡ್ತಾ ಹೋದಾಗ ಎಲ್ಲದಕ್ಕೂ ಪವರ್ ಏನಾಗಿದೆ, ಸೇಮ್ ಇದೆ, ಹಾಗಾಗಿ 3 ಅಂತ ಬರ್ಬಿಡ್ತೀನಿ. ಎಚ್ ಸಿ ಎಫ್ ಈಸ್ 3 ಆಗೋಯ್ತು, ಯಾಕಂದರೆ ಉಳಿದಿದ್ದು ಯಾವುದೂ ಸಹ ಕಾಮನ್ ಇಲ್ಲ. ಓಕೆ, ಎಲ್ ಸಿ ಎಮ್ ಅನ್ನು ಬರೆಯೋಣ. ಈ ಎಲ್ ಸಿ ಎಮ್ ಅನ್ನು ಬರೆಯುವಾಗ ಫಸ್ಟಿಗೆ ಏನು ಮಾಡಬೇಕು, ಮೂರಲ್ಲೂ ಕಾಮನ್ ಇರೋದಿದ್ದರೆ ಬರೆದ್ಬಿಡ್ಬೇಕು. ಹೈಯೆಸ್ಟ್ ಪವರ್ ಇರೋದು 3ರಲ್ಲೂ 3 ಅನ್ನೋದು ಕಾಮನ್ ಆಗಿದೆ. ಹೈಯೆಸ್ಟ್ ಪವರ್ ಅಂದರೆ ಎಲ್ಲದರದ್ದು ಪವರ್ ಸೇಮ್ ಆಗಿದೆ, ಹಾಗಾಗಿ 3 ಅನ್ನೋದು ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟು ಕಾಮನ್ ಇಲ್ಲದೆ ಇರೋದು ಬರೆಯೋಣ. ನೋಡಿ, 2 to the power of 2 ಇದೆ, ಆಮೇಲೆ ಇಲ್ಲಿ 5 ಇದೆ ಕಾಮನ್ ಇಲ್ಲದೆ ಇರೋದು, ಇಲ್ಲಿ 7 ಇದೆ. ಓಕೆ, ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಬೇಕು. 3 ಬರಿತೀನಿ. 2 to the power of 2 ಅಂದರೆ ಏನು, 2 ಅನ್ನು 2 ಟೈಮ್ ಮಲ್ಟಿಪ್ಲೈ ಮಾಡಿ ಅಂತ. 2 2s 4 ಬರುತ್ತೆ, ಇಂಟು 5 ಇಂಟು 7. ಓಕೆ, ಇದಿಷ್ಟನ್ನು ನಾವು ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದರೆ 420 ಬರುತ್ತೆ. ಹಾಗಾದರೆ ಎಲ್ ಸಿ ಎಮ್ ಎಷ್ಟು ಬಂತು, 420 ಬಂತು. ಎಚ್ ಸಿ ಎಫ್ ಎಷ್ಟು ಬಂತು, 3 ಬಂತು. ಈ ರೀತಿಯಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಸೆಕೆಂಡ್ ಪ್ರಾಬ್ಲಮ್ 17, 23 ಆ್ಯಂಡ್ 29. ಓಕೆ, ಈ 3 ನಂಬರ್ಸಿಗೆ ನಾವೀಗ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ಮನ್ನು ಫೈಂಡ್ ಮಾಡಬೇಕಾಗಿದೆ. ಓಕೆ, ಬರ್ಕೊಳ್ಳೋಣ 3 ನಂಬರ್ಸನ್ನು, 17, 23, 29. ಓಕೆ, ಇಲ್ಲೇನು ಮಾಡಬೇಕಾಗಿದೆ, ನಾವು ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಆಗಿ ಬರೀಬೇಕು. ಆದರೆ ಇದೇನು ಒಂದು ಸಮಸ್ಯೆ ಇದೆ, ಏನಪ್ಪ ಅಂತ ಹೇಳಿದರೆ ಈ ಮೂರೂ ನಂಬರ್ಗಳು ಸಹ ಏನಾಗಿದೆ, ಆಲ್ರೆಡಿ ಪ್ರೈಮ್ ನಂಬರ್ಸ್ ಆಗಿದೆ. ಹಾಗಾದರೆ ಇವು ಪ್ರೈಮ್ ನಂಬರ್ ಆಗಿದೆ ಅಂದರೆ ಇದನ್ನು ನಾವು ಡಿವೈಡ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾದರೆ ಇದನ್ನು ಏನು ಬರಿಬೋದಪ್ಪ ಅಂತ ಹೇಳಿದರೆ 17 ಇಂಟು 1 ಅಂತ ಬರಿಬೋದು, 23 ಇಂಟು 1 ಅಂತ ಬರಿಬೋದು, 29 ಇಂಟು 1 ಅಂತ ನಾವು ಬರಿಬೋದು. ಯಾವಾಗ ಅಂದರೆ ಬರೀ ಪ್ರೈಮ್ ನಂಬರನ್ನು ಕೊಟ್ಟಾಗ
ಪ್ರೈಮ್ ನಂಬರ್ ಬಿಟ್ಟು ಬೇರೆ ನಂಬರನ್ನು ಕೊಟ್ಟಾಗ ನಾವು ಪ್ರೈಮ್ ನಂಬರಿಂದ ಡಿವೈಡ್ ಮಾಡಿ ಏನು ಮಾಡಬೇಕು, ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸನ್ನು ಬರೀಬೇಕಾಗುತ್ತೆ. ಓಕೆ, ಈಗ ಎಚ್ ಸಿ ಎಫ್ ಅನ್ನು ಬರೆಯೋಣ. ಎಚ್ ಸಿ ಎಫ್ ಇಸ್ ಈಕ್ವಲ್ ಟು, ನೋಡಿ ಕಾಮನ್ ಆಗಿರೋ ನಂಬರ್ ಯಾವುದು, ಕಾಮನ್ ಆಗಿರೋ ನಂಬರ್ 1 ಆಗಿದೆ. ಹಾಗಾದರೆ ಎಚ್ ಸಿ ಎಫ್ ಏನಾಗೋಯಿತು, 1 ಆಗೋಯಿತು. ಒಂದು ವಿಚಾರ ನೆನಪಿಡಿರಿ, ಎಕ್ಸಾಮಲ್ಲಿ ಕ್ವಶನ್ನ ಕೊಡ್ತಾರೆ. ಯಾವ ರೀತಿ ಕೊಡ್ತಾರಪ್ಪ ಅಂತ ಹೇಳಿದರೆ, ವಾಟ್ ಈಸ್ ದ ಎಚ್ ಸಿ ಎಫ್ ಆಫ್ ಪ್ರೈಮ್ ನಂಬರ್ಸ್, ಅದು 2 ಪ್ರೈಮ್ ನಂಬರ್ಸ್ 3 ಪ್ರೈಮ್ ನಂಬರ್ಸ್ ಅಂತ ಕೊಡ್ಬೋದು. ವಾಟ್ ಈಸ್ ದ ಎಚ್ ಸಿ ಎಫ್ ಆಫ್ 2 ಪ್ರೈಮ್ ನಂಬರ್ಸ್ ಅಂತ ಕೊಟ್ಟರೆ ಆನ್ಸರ್ ಏನಾಗಿರುತ್ತೆ, ಎಚ್ ಸಿ ಎಫ್ 1 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಎಲ್ ಸಿ ಎಮ್ ಅನ್ನು ಫೈಂಡ್ ಮಾಡೋಣ. ಎಲ್ ಸಿ ಎಮ್ ಏನು ಬರುತ್ತೆ ಅಂದರೆ, ನೋಡಿ ಫಸ್ಟಿಗೆ ಕಾಮನ್ ಆಗಿರೋದು ಯಾವುದು, 1 ಇಂಟು ಕಾಮನ್ ಆಗದೆ ಇರೋದು ಯಾವುದು ಅಂದರೆ 17 ಇಂಟು 23 ಇಂಟು 29 ಆಗಿರುತ್ತೆ. ಓಕೆ, ಇದಿಷ್ಟು ನಂಬರನ್ನು ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ, 11,339 ಆನ್ಸರ್ ಬರುತ್ತೆ. ಇದು ಎಲ್ ಸಿ ಎಮ್ ಆಯಿತು. ಎಚ್ ಸಿ ಎಫ್ ಎಷ್ಟಾಗಿರುತ್ತೆ, 1 ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಥರ್ಡ್ ಪ್ರಾಬ್ಲಮ್ 8, 9 ಆ್ಯಂಡ್ 25 ಇದೆ. ಓಕೆ, ಈಗ ಏನು ಮಾಡೋಣ ಫಸ್ಟಿಗೆ ಅಂದರೆ 8, 9, 25ಗೆ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸನ್ನು ಬರಿತಾ ಹೋಗೋಣ. ಓಕೆ, 8 ಅನ್ನುವಂಥದ್ದು ಈವನ್ ನಂಬರ್ ಆಗಿರೋದ್ರಿಂದ ಇದು 2 ಇಂದ ಡಿವೈಡ್ ಆಗುತ್ತೆ. 2 4s 8 ಡಿವೈಡ್ ಆಗೋಯಿತು. ಓಕೆ, ನೆಕ್ಸ್ಟು 4 ಈವನ್ ನಂಬರ್ ಆಗಿರೋದ್ರಿಂದ 2 ಡಿವೈಡ್ ಆಗುತ್ತೆ. ನೋಡಿ ಈಗ 8ಅನ್ನು ಏನು ಬರಿಬೇಕು ನಾನೀಗ, 2 ಇಂಟು 2 ಇಂಟು 2 ಅಂತ ಬರಿಬೇಕಲ್ವಾ. 2 ಅನ್ನೋದು 3 ಟೈಮ್ ಮಲ್ಟಿಪ್ಲೈ ಆಗಿರೋದ್ರಿಂದ ಡೈರೆಕ್ಟಾಗಿ ಏನು ಬರೆಯೋಣ, 2 ಟು ದಿ ಪವರ್ ಆಫ್ 3 ಅಂತ ನಾನು ಬರೆದ್ಬಿಡ್ತೀನಿ. ಯಾಕೆಂದರೆ 2 ಟು ದಿ ಪವರ್ ಆಫ್ 3 ಅಂದರೆ ಮೀನಿಂಗ್ ಏನು, 2ಅನ್ನು 3 ಟೈಮ್ ಮಲ್ಟಿಪ್ಲೈ ಮಾಡಿ ಅಂತ. ಓಕೆ, ನೆಕ್ಸ್ಟ್ ನಂಬರ್ 9 ಅಲ್ವಾ. 9 ಫಸ್ಟ್ ಪ್ರೈಮ್ ನಂಬರ್ 2 ಇಂದ ಡಿವೈಡ್ ಆಗೋದಿಲ್ಲ, 3 ಇಂದ ಡಿವೈಡ್ ಆಗುತ್ತೆ. 3 3 9 ಬರುತ್ತೆ. ನೋಡಿ 3 ಅನ್ನೋದು ಪ್ರೈಮ್ ನಂಬರ್ ಆಗಿದೆ, ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. 9ಅನ್ನು ಏನು ಬರಿಬೇಕು ನಾನೀಗ, 3 ಇಂಟು 3 ಅಂತ ಬರಿಬೇಕು. ಸೇಮ್ ನಂಬರ್ 2 ಟೈಮ್ ಇರೋದ್ರಿಂದ 3 ಟು ದಿ ಪವರ್ ಆಫ್ 2 ಅಂತ ಬರಿತೀನಿ. ನೆಕ್ಸ್ಟ್ 25 ಇದೆ ಅಲ್ವಾ, 25 ಸಹ ಡಿವೈಡ್ ಮಾಡ್ತೀನಿ. ಇದು 5ಇಂದ ಡಿವೈಡ್ ಆಗುತ್ತೆ, ಅಂದರೆ 5 ಪ್ರೈಮ್ ನಂಬರ್. 5 5s 25 ಆಯಿತು. ಹಾಗಾದರೆ 25 ಏನು ಬರಿಬೋದು, 5 ಟು ದಿ ಪವರ್ ಆಫ್ 2 ಅಂತ ಬರ್ಬೋದು. ಯಾಕಂದರೆ 2 5ಗಳು ಇದೆ. 5 ಇಂಟು 5 ಅಂದರೆ 5ಅನ್ನು 2 ಟೈಮ್ ಮಲ್ಟಿಪ್ಲೈ ಮಾಡಿ ಅಂತ, ಹಾಗಾಗಿ 5 ಟು ದಿ ಪವರ್ ಆಫ್ 2 ಬರುತ್ತೆ. ಓಕೆ, ಈಗ ಏನು ಮಾಡೋಣ, ಎಚ್ ಸಿ ಎಫ್ ಅನ್ನು ಬರ್ಕೊಳ್ಳೋಣ. ಎಚ್ ಸಿ ಎಫ್ ಅಂದರೆ ಏನಾಗಿರಬೇಕು, ಇಲ್ಲಿ 3 ನಂಬರ್ಸ್ ಇದೆ ಅಂದರೆ 3ಯಲ್ಲೂ ಕಾಮನ್ ಆಗಿರುವಂಥ ನಂಬರ್ ಬರಿಬೇಕು. ನೋಡಿ ಇಲ್ಲಿ ಫಸ್ಟ್ಗೆ 2 ಇದೆ, ಸೆಕೆಂಡಲ್ಲಿ 3 ಇದೆ, ಥರ್ಡಲ್ಲಿ ಏನಿದೆ 5 ಇದೆ. 3ರಲ್ಲೂ ಕಾಮನ್ ಆಗಿರೋ ನಂಬರ್ ಇಲ್ಲೇ ಇಲ್ಲ. ಹಾಗಾದರೆ ಎಚ್ ಸಿ ಎಫ್ ಏನಾಗಿರುತ್ತೆ, ಈ ರೀತಿ ಬಂದಾಗ ಎಚ್ ಸಿ ಎಫ್ 1 ಆಗಿರುತ್ತೆ. ಯಾಕೆ ಅಂತೇಳಿದರೆ ನೋಡಿ, ಏನಿಲ್ಲ ಅಂದರೂ ಇಂಟು 1 ಮಾಡ್ಬೋದು, ಇಂಟು 1 ಮಾಡ್ಬೋದು. 1ಇಂದ ಮಲ್ಟಿಪ್ಲೈ ಮಾಡಿದರೆ ಇದೇ ಸೇಮ್ ನಂಬರೇ ಬರುತ್ತೆ, ಏನೂ ಚೇಂಜಸ್ ಆಗೋದಿಲ್ಲ. ಹಾಗಾಗಿ 3ರಲ್ಲೂ ಕಾಮನ್ ಇರೋದು ಏನಾಯಿತು, 1 ಆಯಿತು. ಏನೂ ಕಾಮನ್ ಇಲ್ಲ ಅಂದಾಗ 1 ಏನಾಗಿರುತ್ತೆ, ಕಾಮನ್ ಇರುತ್ತೆ. ಅದೇ ಏನಾಗಿರುತ್ತೆ, ಎಚ್ ಸಿ ಎಫ್ ಆಗಿರುತ್ತೆ. ಓಕೆ, ಎಲ್ ಸಿ ಎಮ್ ಅನ್ನು ಮಾಡೋಣ. ಎಲ್ ಸಿ ಎಮ್ ಮಾಡೋದು ಹೇಗೆ, ಕಾಮನ್ ಆಗಿರೋದು 1 ಬರ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಕಾಮನ್ ಇಲ್ಲದೆ ಇರೋದು ಯಾವುದು, 2 ಟು ದಿ ಪವರ್ ಆಫ್ 3 ಇಂಟು 3 ಟು ದಿ ಪವರ್ ಆಫ್ 2 ಇಂಟು 5 ಟು ದಿ ಪವರ್ ಆಫ್ 2 ಆಗಿದೆ. ಓಕೆ, 1 ಇಂಟು 2 ಟು ದಿ ಪವರ್ ಆಫ್ 3 ಅಂದರೆ 8 ಆಗಿರುತ್ತೆ. 3 ಟು ದಿ ಪವರ್ ಆಫ್ 2 ಅಂದರೆ 9 ಆಗಿರುತ್ತೆ. 5 ಟು ದಿ ಪವರ್ ಆಫ್ 2 ಅಂದರೆ ಎಷ್ಟು, 25 ಅಂದರೆ 2 2s 4, 4 2s 8, 3 ಟು ದಿ ಪವರ್ ಆಫ್ 2 ಅಂದರೆ 3 3s 9, 5 ಟು ದಿ ಪವರ್ ಆಫ್ 2 ಅಂದರೆ 5 5s 25 ಆಯಿತು. ಓಕೆ, ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದರೆ 1800 ಆನ್ಸರ್ ಬರುತ್ತೆ. ಇದೇನಾಗಿದೆ, ಎಲ್ ಸಿ ಎಮ್ ಆಗಿದೆ. ಎಚ್ ಸಿ ಎಫ್ ಏನಾಗಿದೆ, 1 ಆಗಿದೆ. ಈ ರೀತಿಯಾಗಿ ನಾವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೋಬೇಕು. ಓಕೆ, ಒಂದು ಇಂಪಾರ್ಟೆಂಟ್ ನೋಟನ್ನು ನೆನಪು ಹಿಡ್ಕೊಂಡಿರಿ. ಏನಪ್ಪ ಇದು ನೋಟು ಅಂತ ಹೇಳಿದರೆ, ಎಚ್ ಸಿ ಎಫ್ ಆಫ್ ಎನಿ 2 ಆರ್ ಮೋರ್ ಪ್ರೈಮ್ ನಂಬರ್ಸ್ ಈಸ್ 1 ಅಂದರೆ ಯಾವುದೇ 2 ಅಥವಾ 2ಕ್ಕಿಂತ ಜಾಸ್ತಿ ಪ್ರೈಮ್ ನಂಬರ್ಗಳನ್ನು ಕೊಟ್ಟಿದ್ರೆ ಅದರ ಎಚ್ ಸಿ ಎಫ್ ಎಷ್ಟಾಗಿರುತ್ತೆ, 1 ಆಗಿರುತ್ತೆ. ಅದೇ ರೀತಿ ಎಲ್ ಸಿ ಎಮ್ ಆಫ್ ಎನಿ 2 ಆರ್ ಮೋರ್ ಪ್ರೈಮ್ ನಂಬರ್ಸ್ ಈಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಆಗಿರುತ್ತೆ. ಅಂದರೆ 2 ಅಥವಾ 2ಕ್ಕಿಂತ ಜಾಸ್ತಿ ಪ್ರೈಮ್ ನಂಬರ್ಗಳನ್ನು ಕೊಟ್ಟು ಎಲ್ ಸಿ ಎಮ್ನ ಫೈಂಡ್ ಮಾಡಿ ಅಂತ ಹೇಳಿದರೆ ಅದೇನಾಗಿರುತ್ತೆ, ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ಅವ್ರು ಪ್ರೈಮ್ ನಂಬರ್ ಕೊಟ್ಟಿರ್ತಾರಲ್ಲ ಅದರ ಪ್ರಾಡಕ್ಟೇ ಏನಾಗಿರುತ್ತೆ, ಎಲ್ ಸಿ ಎಮ್ ಆಗಿರುತ್ತೆ. ಓಕೆ, ಒಂದು ಎಕ್ಸಾಂಪಲನ್ನು ಬೇಕಾದ್ರೆ ಮಾಡೋಣ. ನೋಡಿ, ಎ ಬಿ ಸಿ ಆರ್
ಪ್ರೈಮ್ ನಂಬರ್ಸ್ ಅಂತ ಇಟ್ಕೊಳ್ಳೋಣ. ಓಕೆನಾ? ಎ ಬಿ ಸಿ ಅನ್ನುವಂತಹ 3 ಪ್ರೈಮ್ ನಂಬರ್ ಇದೆ. ಇದರ ಎಚ್ ಸಿ ಎಫ್ ಎಷ್ಟು ಅಂತ ಕೇಳಿದರೆ ಎಚ್ ಸಿ ಎಫ್ ನೀವು ಹೇಳ್ಬಿಡ್ಬೋದು. ಎಷ್ಟಾಗಿರುತ್ತೆ? 1 ಆಗಿರುತ್ತೆ. ಎಲ್ ಸಿ ಎಮ್ ಎಷ್ಟಾಗಿರುತ್ತೆ ಅಂತ ಕೇಳಿದರೆ ಎಲ್ ಸಿ ಎಮ್ ಎ ಇಂಟು ಬಿ ಇಂಟು ಸಿ ಆಗಿರುತ್ತೆ. ಇಲ್ಲಿ 3 ಪ್ರೈಮ್ ನಂಬರ್ ಇದೆ ಅಂದರೆ ಆ 3 ಪ್ರೈಮ್ ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿದರೆ ಬರುವಂಥ ಆನ್ಸರೇ ಎಲ್ ಸಿ ಎಮ್ ಆಗಿರುತ್ತೆ. ಎಚ್ ಸಿ ಎಫ್ ಏನಾಗಿರುತ್ತೆ? 1 ಆಗಿರುತ್ತೆ. ಇದನ್ನು ಸಹ ನೀವು ನೆನಪಾಗಿಟ್ಕೊಂಡ್ರೆ ಪ್ರಾಬ್ಲಮ್ಸ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಎಕ್ಸಾಮಲ್ಲೂ ಸಹ ಡೈರೆಕ್ಟಾಗಿ 1 ಮಾರ್ಕ್ಸಿಗೆ 1 ಕ್ವಶನನ್ನು ಕೊಡಬಹುದು.